ಈ ವಾರ ಚಿನ್ನದ ರೇಟ್ ಹೆಚ್ಚಾಯ್ತಾ ಅಥವಾ ಕಡಿಮೆ ಆಯ್ತಾ? ಇತ್ತೀಚೆಗೆ ಚಿನ್ನ ಬೆಳ್ಳಿ ದರಗಳಲ್ಲಿ ಅಗಾಧವಾದಂತಹ ಏರಿಳಿತ ಕಂಡು ಬಂದಿದೆ. ಈ ವಾರ ಹೇಗಿತ್ತು? ಚಿನ್ನದ ರೇಟ್ ಹೆಚ್ಚಾಯ್ತಾ ಅಥವಾ ಕಡಿಮೆ ಆಯ್ತಾ ಅಂತ ಗಮನಿಸೋದಾದ್ರೆ ಭಾರಿ ಏರಿಳಿತಗಳು ಈ ವಾರ ಕಂಡು ಬಂದಿರುವಂತದ್ದು ಚಿನ್ನ ಮತ್ತು ಬೆಳ್ಳಿ ದರಗಳಲ್ಲಿ. ಕಳೆದ ಒಂದು ವಾರದಲ್ಲಿ ಎಷ್ಟಿದ್ದಂತಹ ದರ ಈಗ ಎಷ್ಟಾಗಿದೆ? ಬೆಂಗಳೂರು ಶನಿವಾರ ಪೇಟೆಯಲ್ಲಿ ಆದ ಬದಲಾವಣೆ ಏನು? ಫೆಬ್ರವರಿ 15ರಂದು 10 ಗ್ರಾಂ ಶುದ್ಧ ಚಿನ್ನದ ಬೆಲೆ 1.57 ಲಕ್ಷ ರೂಪಾಯಿ ಇತ್ತು. ಫೆಬ್ರವರಿ 21ರಂದು 10 ಗ್ರಾಂ ಚಿನ್ನ 1.61 ಲಕ್ಷ ರೂಪಾಯಿ ಇದೆ. ಅಂದ್ರೆ ಕಳೆದ ಒಂದು ವಾರದಲ್ಲಿ ಚಿನ್ನದ ಬೆಲೆಯಲ್ಲಿ 4,000 ರೂಪಾಯಿ ಜಂಪ್ ಆಗಿರುವಂತದ್ದು. ಇನ್ನು ಕೆಜಿ ಬೆಳ್ಳಿ ಬೆಲೆ ಫೆಬ್ರವರಿ 15ರಂದು 2.44 ಲಕ್ಷ ಇತ್ತು. ಫೆಬ್ರವರಿ 21ಕ್ಕೆ ಅದೇ ಬೆಲೆ ಹತ್ತತ್ರ 3 ಲಕ್ಷ ತಲುಪಿದೆ. ಅಂದ್ರೆ ಕಳೆದ ಒಂದು ವಾರದಲ್ಲಿ ಬೆಳ್ಳಿ ಬೆಲೆಯಲ್ಲಿ 46,000 ರೂಪಾಯಿ ಜಂಪ್ ಕಂಡಿದೆ. ಅದಕ್ಕೆ ಈಗಲೇ ಚಿನ್ನ ಬೆಳ್ಳಿ ಖರೀದಿಸಿ ತಡ ಮಾಡಬೇಡಿ ಅಂತ ಗ್ಲೋಬಲ್ ಮಾರ್ಕೆಟ್ ಎಕ್ಸ್ಪರ್ಟ್ಸ್ ಹೇಳ್ತಿರೋದು. ಚಿನ್ನದ ಬೆಲೆ 2 ಲಕ್ಷ ಆಗತ್ತೆ, ಬೆಳ್ಳಿಯ ಬೆಲೆ 3 ಲಕ್ಷ ದಾಟತ್ತೆ, ಹೀಗಂತ ಭವಿಷ್ಯ ಹೇಳಿರುವಂತಹ ಮಾರ್ಕೆಟ್ ಎಕ್ಸ್ಪರ್ಟ್ಸ್. ಚಿನ್ನದ ಬೆಲೆ 10 ಗ್ರಾಂ ಶುದ್ಧ ಚಿನ್ನದ ಬೆಲೆ ಏನಿದೆ ಇದು 2 ಲಕ್ಷಕ್ಕೆ ಬರುತ್ತೆ. ಇನ್ನು ಬೆಳ್ಳಿಯ ಬೆಲೆ ಆಲ್ಮೋಸ್ಟ್ ಈಗ 2,90,000 ಇರುವಂತದ್ದು 3 ಲಕ್ಷ ದಾಟತ್ತೆ ಅಂತ ಆರ್ಥಿಕ ತಜ್ಞರು ವಿಶ್ಲೇಷಣೆಯನ್ನ ಮಾಡುತ್ತಿದ್ದಾರೆ. ಚಿನ್ನ ಬೆಳ್ಳಿ ದರದಲ್ಲಿ ಅಗಾಧವಾದಂತಹ ಏರಿಳಿತವನ್ನ ಈ ವಾರ ಕೂಡ ಗಮನಿಸಿದ್ದೇವೆ. ಫೆಬ್ರವರಿ 15ರಂದು 10 ಗ್ರಾಂ ಶುದ್ಧ ಚಿನ್ನದ ಬೆಲೆ 1,57,000 ರೂಪಾಯಿ ಇತ್ತು. ಇನ್ನು ಫೆಬ್ರವರಿ 21ಕ್ಕೆ ಬರೋ ಹೊತ್ತಿಗೆ 10 ಗ್ರಾಂ ಶುದ್ಧ ಚಿನ್ನದ ಬೆಲೆ 1,61,000 ರೂಪಾಯಿ ಆಗಿದೆ. ಚಿನ್ನದಲ್ಲಿ 4-5 ಸಾವಿರದ ಏರಿಳಿತವನ್ನ ಕಂಡಿದ್ದೇವೆ. ಆದ್ರೆ ಬೆಳ್ಳಿಯಲ್ಲಿ ಮಾತ್ರ ಅಗಾಧವಾದಂತಹ ಏರಿಕೆಯನ್ನ ಕಂಡಿದ್ದೇವೆ ಈ ವಾರ. ಅಂದ್ರೆ ಫೆಬ್ರವರಿ 15ರಂದು 1 ಕೆಜಿ ಬೆಳ್ಳಿ ಬೆಲೆ 2,44,000 ರೂಪಾಯಿ ಇತ್ತು. ಫೆಬ್ರವರಿ 21ಕ್ಕೆ ಬರೋ ಹೊತ್ತಿಗೆ ಕೆಜಿ ಬೆಳ್ಳಿ ಬೆಲೆ 3 ಲಕ್ಷ ಹತ್ತತ್ರ ಬಂದಿದೆ ಆಲ್ಮೋಸ್ಟ್. ಯಾಕೆಂದ್ರೆ 2,90,000 ರೂಪಾಯಿ ಬೆಳ್ಳಿ ಬೆಲೆ ಇರುವಂತದ್ದು. ಖ್ಯಾತ ಜ್ಯುವೆಲರಿ ಮಾಲೀಕರೊಬ್ರು ಹೇಳಿಕೆಯನ್ನ ಕೊಟ್ಟಿದ್ರು, ಬೆಳ್ಳಿ ಮೇಲೆ ಇನ್ವೆಸ್ಟ್ ಮಾಡೋದು ಬೆಸ್ಟ್, ಯಾಕೆಂದ್ರೆ ಚಿನ್ನದ ದರ ಮುಂದೆ ಬೆಳ್ಳಿಗೂ ಬರುತ್ತೆ, ಬೆಳ್ಳಿಯ ಒಂದು ದರ ಏನಿದೆ ಇದು ಗಗನವನ್ನ ಮುಟ್ಟತ್ತೆ ಅಂತ ಹೇಳಿದ್ರು ಆರ್ಥಿಕ ತಜ್ಞರು. ಅದೇ ಪ್ರಕಾರವಾಗಿ ಈ ವಾರ ಬೆಳ್ಳಿಯಲ್ಲಿ ಭಾರಿ ಏರಿಕೆ ಕಂಡು ಬಂದಿರುವಂತದ್ದು. ಆಲ್ಮೋಸ್ಟ್ 46,000 ರೂಪಾಯಿ ಬೆಳ್ಳಿಯಲ್ಲಿ ಜಂಪ್ ಆಗಿದೆ. ಭಾರಿ ಏರಿಳಿತ ಅಂತಾನೆ ಹೇಳ್ಬೋದು ಇದು. ಯಾಕೆಂದ್ರೆ ಫೆಬ್ರವರಿ 15ಕ್ಕೆ ಇದ್ದಂತಹ 2,44,000 ಫೆಬ್ರವರಿ 21ಕ್ಕೆ ಬರೋ ಹೊತ್ತಿಗೆ 2,90,000 ಆಗ ಹೋಗಿದೆ. ಇನ್ನು 3 ಲಕ್ಷದ ಗಡಿ ದಾಟತ್ತೆ ಅಂತಿದ್ದಾರೆ ಆರ್ಥಿಕ ತಜ್ಞರು. ಸೊ ಗ್ಲೋಬಲ್ ಮಾರ್ಕೆಟ್ ಎಕ್ಸ್ಪರ್ಟ್ಸ್ ಹೇಳ್ತಿರುವಂತಹ ಪ್ರಕಾರ ಚಿನ್ನ ಖರೀದಿ ಮಾಡುವಂತಹ ಯೋಚನೆ ಇದ್ರೆ ಇವಾಗ್ಲೇ ಖರೀದಿ ಮಾಡಿ, ತಡ ಮಾಡಬೇಡಿ. ನಾಳೆ ನಾಡಿದ್ದು ಮುಂದಿನ ವಾರ ಮುಂದಿನ ತಿಂಗಳು ಅಂತ ಮುಂದೂಡಬೇಡಿ. ಯಾಕೆ ಅಂದ್ರೆ ಚಿನ್ನದ ಬೆಲೆ ಇನ್ನೂ ಜಾಸ್ತಿ ಆಗತ್ತೆ, ಬೆಳ್ಳಿಯ ಬೆಲೆ ಇನ್ನೂ ಜಾಸ್ತಿ ಆಗತ್ತೆ. ರಾಜಕೀಯವಾಗಿರ್ಬೋದು, ಜಾಗತಿಕವಾಗಿರ್ಬೋದು, ಅಸ್ಥಿರತೆಗಳ ಏನ್ ನಡೀತಿದೆ ಮಾರ್ಕೆಟ್ ನಲ್ಲಿ, ಸೊ ಎಲ್ಲ ಕಾರಣದಿಂದ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ ಭಾರಿ ವ್ಯತ್ಯಾಸವಾಗುವಂತಹ ಸಾಧ್ಯತೆ ಇದೆ ಮುಂದಿನ ದಿನಗಳಲ್ಲಿ. ಅದರಲ್ಲೂ ಬೆಲೆ ಅಂತೂ ಇಳಿಕೆ ಆಗಲ್ಲ, ಇಳಿಕೆ ಆದ್ರೆ 1-2 ಸಾವಿರ ಮಾತ್ರ. ಆದ್ರೆ ಏರಿಕೆ ಆಗ್ತಿರುವಂತಹ ಚಿನ್ನ ಮತ್ತು ಬೆಳ್ಳಿಯ ಬೆಲೆಯಲ್ಲಿ ಭಾರಿ ಪ್ರಮಾಣದ ಇಳಿಕೆಯಂತೂ ನಿರೀಕ್ಷೆ ಇಲ್ಲ. ಹಾಗಾಗಿ ಗ್ರಾಹಕರೇನಾರು ಖರೀದಿ ಮಾಡೋದಾದ್ರೆ ಈಗಲೇ ಖರೀದಿ ಮಾಡಿ. ಇದನ್ನ ನಾವು ಹೇಳ್ತಿರೋದಲ್ಲ, ಸ್ವತಃ ಆರ್ಥಿಕ ತಜ್ಞರು, ಗ್ಲೋಬಲ್ ಮಾರ್ಕೆಟ್ ಎಕ್ಸ್ಪರ್ಟ್ಸ್ ಜೊತೆಗೆ ಜ್ಯುವೆಲರಿ ಮಾಲೀಕರು, ತಜ್ಞರು ವಿಶ್ಲೇಷಣೆಯನ್ನ ಮಾಡಿ ಹೇಳಿರುವಂತದ್ದು. ಬೆಂಗಳೂರು ಶನಿವಾರ ಪೇಟೆಯಲ್ಲಿ ಆಗಿರುವಂತಹ ಬದಲಾವಣೆ ಏನು ಅನ್ನೋದನ್ನ ಅಶ್ವವೇಗ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಫೆಬ್ರವರಿ 15ರಂದು 10 ಗ್ರಾಂ ಇದ್ದಂತಹ ಚಿನ್ನದ ಬೆಲೆ ಏನಿತ್ತು 4-5 ಸಾವಿರ ಡಿಫರೆನ್ಸ್ ಕಂಡಿದೆ ಫೆಬ್ರವರಿ 21ಕ್ಕೆ ಬರೋ ಹೊತ್ತಿಗೆ. ಇನ್ನು ಬೆಳ್ಳಿಯಲ್ಲಿ ಆಲ್ಮೋಸ್ಟ್ 50,000, ಯಾಕೆಂದ್ರೆ 46,000 ರೂಪಾಯಿ ಏರಿಕೆ ಕಂಡು ಬಂದಿದೆ. ಫೆಬ್ರವರಿ 15ಕ್ಕೆ 2.44 ಲಕ್ಷ ರೂಪಾಯಿ ಇತ್ತು. 2,44,000 ಇದ್ದಂತಹ ಬೆಳ್ಳಿ ಬೆಲೆ ವಾಪಸ್ ಫೆಬ್ರವರಿ 21ಕ್ಕೆ ಬರೋ ಹೊತ್ತಿಗೆ 2,90,000 ಆಗೋಗಿದೆ. ಇನ್ನೂ ಜಾಸ್ತಿ ಆಗತ್ತೆ ಅಂತ ಹೇಳ್ತಿದ್ದಾರೆ ಆರ್ಥಿಕ ತಜ್ಞರು. ಹಾಗಾಗಿ ಚಿನ್ನ ಮತ್ತು ಬೆಳ್ಳಿಯನ್ನ ಖರೀದಿ ಮಾಡೋ ಯೋಚನೆ ಇದ್ರೆ ತಡ ಮಾಡಬೇಡಿ, ಖರೀದಿ ಮಾಡಿ. ಗ್ರಾಹಕ
ಮತ್ತು ಹೂಡಿಕೆದಾರರು ಇಬ್ರು ಕೂಡ ಒಂದ್ ರೀತಿ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಈಗಲೂ ಕೂಡ. ಇದು ಕನ್ಫ್ಯೂಷನ್ ಏನು ಮುಗ್ದಿಲ್ಲ. ಆದ್ರೆ ಆರ್ಥಿಕ ತಜ್ಞರು ಹೇಳ್ತಿರುವಂತಹ ಪ್ರಕಾರ ಈ ರೇಟ್ ಜಾಸ್ತಿ ಆಗುತ್ತೆ. ಹೂಡಿಕೆದಾರರು ಒಂದ್ ರೀತಿ ಖುಷಿಯಾಗಿದ್ದಾರೆ, ಯಾಕೆಂದ್ರೆ ಬೆಳ್ಳಿಯ ಮೇಲೆ ಇನ್ವೆಸ್ಟ್ ಮಾಡಿ ಅನ್ನುವಂತಹ ಸಲಹೆ ಏನು ಆರ್ಥಿಕ ತಜ್ಞರು ಕೊಟ್ಟಿದ್ರು, ಗ್ಲೋಬಲ್ ಮಾರ್ಕೆಟ್ ಎಕ್ಸ್ಪರ್ಟ್ಸ್ ಈಗಲೂ ಹೇಳ್ತಿರೋದು ಅದನ್ನೇ. ಬೆಳ್ಳಿಯ ಬೆಲೆ ಇನ್ನೂ ಜಾಸ್ತಿ ಆಗುತ್ತೆ, ಹೂಡಿಕೆ ಮಾಡೋದಕ್ಕೆ ಇದು ಬೆಸ್ಟ್ ಟೈಮ್. ಬೆಳ್ಳಿಯ ಮೇಲೆ ಹೂಡಿಕೆ ಮಾಡಿದ್ರೆ ತುಂಬಾನೇ ಲಾಭ ಬರಬಹುದು ಅನ್ನುವಂತಹ ನಿರೀಕ್ಷೆಯಲ್ಲಿದ್ದಾರೆ. ಇನ್ನು ಚಿನ್ನ ಕೂಡ ದಿನೇ ದಿನೇ ಏರಿಕೆ ಕಾಣ್ತಿರೋದ್ರಿಂದ ಚಿನ್ನದ ಮೇಲೆ ಹೂಡಿಕೆ ಮಾಡೋದು ಕೂಡ ಬೆಸ್ಟ್ ಅಂತಿದ್ದಾರೆ. ಷೇರು ಮಾರ್ಕೆಟ್ ಹೆಂಗಿರುತ್ತೋ ಹಂಗೆ ಚಿನ್ನ ಮತ್ತು ಬೆಳ್ಳಿಯ ದರ ಕೂಡ ಹಾವು ಏಣಿ ಆಟವನ್ನ ತೋರಿಸ್ತಾ ಇದೆ.